ಎಚ್ ಡಿ ದೇವೇಗೌಡಕ್ಕೆ, ಎಚ್ ಡಿ ಕುಮಾರಸ್ವಾಮಿಗೆ. ಬಂಧುಗಳೇ, ಇವತ್ತು ಜನರೊಂದಿಗೆ ಜನತಾದಳ, ಇದು ಇವತ್ತಿನ ಸ್ಲೋಗನ್ ಅಲ್ಲ. ದೇವೇಗೌಡರು ಜನರೊಳಗೆ ಬೆಳೆದಂಥವ್ರು, ಜನತಾದಳ ಕಟ್ಟಿದಂಥ ದೇವೇಗೌಡರು ಜನ ಜೊತೆಲೆ ಇದ್ದಂಥವ್ರು. ಅವ್ರ ಮೊಮ್ಮಗ ಹೊಸ ಕಾನ್ಸೆಪ್ಟ್ ಅನ್ನು ಇಟ್ಟು ಇವತ್ತು ನಮ್ಮ ಪಕ್ಷ ಕಟ್ಟಲಿಕ್ಕೆ ಮುಂದೆ ಇದ್ದಾರೆ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ಸ್ನೇಹಿತರು, ನಮ್ಮ JDSನ ಶಾಸಕ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರೇ, ತುಮಕೂರು ಜಿಲ್ಲೆಯಲ್ಲಿ 8-9 ಜನ ಗೆದ್ದಂತ ಇತಿಹಾಸ ಇದೆ. ಹಾಸನದ ಗೆಲ್ಲಕ್ಕಾಗಿಲ್ಲ, ತುಮಕೂರಿನ ಗೆಲ್ಲಿಸೋ ಜನ 8-9 ಜನ. ಹಾಗಾಗಿ ಜನತಾದಳ, ಸಿದ್ದರಾಮಯ್ಯ ನಮ್ಮ ಸ್ನೇಹಿತರೆ, ನಮ್ಮೊಳಗಿದ್ದವ್ರೆ. ಇವತ್ತು ಕಾಂಗ್ರೆಸ್ ಹೋಗಿರೋ ಮುಖ್ಯಮಂತ್ರಿ ಸಂತೋಷ. ಯಾಕೆ ಮುಖ್ಯಮಂತ್ರಿ ಕಚ್ಚೂಸಿಗಾಕಿ ಏನು ಉಪಯೋಗ ಇಲ್ಲ, ಗಾಂಜಾ ಬಂದು ನಾವೇ ಕೆಲಸ ಮಾಡೋದು ಅಂದಂತ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಎಲ್ಲಿದೆ ಜನತಾದಳ ಅಂತ. ಇದೆಲ್ಲ ಜನತಾದಳ ಅಲ್ವಾ? ಸುರಳ್ಳಿಯಲ್ಲಿ ಐತಿ ಜನತಾದಳ, ಈ ರಾಜ್ಯದಲ್ಲಿ ಐತೆ ಜನತಾದಳ. ಹಾಗಾಗಿ ಜನತಾದಳ ಜನರ ಮನಸ್ಸಲ್ಲೈತೆ, ಜನರ ಮನಸ್ಸಲ್ಲೈತೆ. ದೇವೇಗೌಡರು ಈ ಪಾರ್ಟಿನ ರೊಟ್ಟಿ ತಿಂದು ಮುಂದೆ ಒಂದು ಕಟ್ಟಿರೋ ಪಾರ್ಟಿ ಇದು. ಐತಿಹಾಸಿಕ ಮಾಡಿ ಪಾರ್ಟಿ ಕಟ್ಟಿಲ್ಲ, ಹೆಲಿಕಾಪ್ಟರ್ ಹೋಗಿಲ್ಲ, ಟ್ರೈನಲ್ಲಿ ಹೋಗಿ ಈ ಪಾರ್ಟಿ ಕಟ್ಟಿದಂಥ ಮಹಾನ್ ನಾಯಕ ಶ್ರೀಮಾನ್ ದೇವೇಗೌಡರು. ಅವ್ರು ಕಟ್ಟಿದ ಪಾರ್ಟಿ ಇನ್ನು ಬಲಿಷ್ಠವಾಗಿದೆ. ಇವತ್ತು ದೇವೇಗೌಡರಿಗೆ 93 ವರ್ಷ ಆದರೂ ವಯಸ್ಸು ಬಾಡಿಗಾಗಿದೆ, ಅವ್ರ ಮನಸ್ಸಿಗಾಗಿಲ್ಲ. ಇವತ್ತು ಹೋಗ್ತಾರೆ, ನಿನ್ ಕೆಲಸ ನನ್ನ ತುಳಿಗೆ ಬಿಟ್ಟಿಗಳು ಅಂತ ಹೇಳ್ತಾರೆ. ಆ ಹುಮ್ಮತ್ತು ಅವರಲ್ಲಿದೆ. ಕುಮಾರಣ್ಣವರು ಮಂಡ್ಯ ಜಿಲ್ಲೆ ಜನತೆ ಆಶೀರ್ವಾದ, ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ. ಕೇಂದ್ರದಲ್ಲಿ ಸಚಿವರಾಗಿದ್ದಾರೆ. ಈ ಪಾರ್ಟಿಗೆ ಶಕ್ತಿ ತುಂಬಿದ್ದಾರೆ. ರಾಷ್ಟ್ರ ಮಟ್ಟದಲ್ಲಿ ಜನತಾದಳ ರಾಷ್ಟ್ರ ಮಟ್ಟದಲ್ಲಿ ಐತೆ. ಕಾಂಗ್ರೆಸ್ ಐತ, ಕಾಂಗ್ರೆಸ್ ಐತಿದ್ರೆ ಅವರ ಗೆದ್ದಿರೋ 55 ಸೀಟ್ ಇಡೀ ರಾಷ್ಟ್ರದಲ್ಲಿ. ಆ 3 ರಾಜ್ಯ, ಅದು ಸರ್ಕಾರ ನಡೆಸೋದು, MP ಗಳು ಇರ್ತವೆ. ಹಾಗಾಗಿ ಕುಮಾರಣ್ಣ ಇವತ್ತು ಗೆದ್ದು ಈ ರಾಷ್ಟ್ರಕ್ಕೆ ಒಳ್ಳೆ ಸಚಿವರಿದ್ದಾರೆ. ಹಾಗೆ ಉಕ್ಕು ಮತ್ತು ಇಂಡಸ್ಟ್ರಿಯ ಸಚಿವರಿದ್ದಾರೆ. ಈ ರಾಷ್ಟ್ರಕ್ಕೆ ಜನತಾದಳವನ್ನ ತೋರಿಸುವಂತ ಕೆಲಸನ ಕುಮಾರಣ್ಣವರು ಮಾಡಿದ್ದಾರೆ. ಇವತ್ತು ದಿವಸ ಅವ್ರಿಗೆ ತುಂಬ ಕೆಲಸ, ಇಡೀ ರಾಷ್ಟ್ರ ಸುತ್ತಬೇಕು. ಹಾಗಾಗಿ ಬುದ್ಧಿ ದಿವಸದಲ್ಲಿ ನಾವು ಅನ್ಕೊಂಡಿದ್ದು ಸನ್ಮಾನ್ಯ ಕುಮಾರಣ್ಣವರು ಪಾರ್ಟಿ ಬಿಟ್ಟೋದ್ಮೇಲೆ ಕಟ್ಟಾರೆ ಯಾರಪ್ಪ ಹೇಳಿ. ಒಬ್ರು ಸ್ನೇಹಿತರು ನನಗೆ ಹೇಳಿದ್ರು, ಸಚಿವರು ಕುಮಾರಣ್ಣವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ, ಬಂದ್ಬಿಡು ನಮ್ಮ ಪಾರ್ಟಿಗೆ. ನಾನು ಭಾಳ ಕೂಲಾಗಿ ಹೇಳಿದೆ, 28ಗೆ ನೀವು ಪಾರ್ಟಿ ಸಮುದ್ರದ ಮುಳುಗೋಗಿರ್ತದೆ ಕಣಪ್ಪ, ಎಲ್ಲರೂ ಕರ್ಕೊಂಡು ಬಂದು ನಾನು ಇಲ್ಲೇ ಇರ್ತೀನಿ, ನಿಮ್ಮ ಕಾಂಗ್ರೆಸ್ ಬೇಡ. ಹಾಗಾಗಿ ಮೊನ್ನೆ ಹೇಳಿದ್ದಾರೆ ಯಾರೋ ಒಬ್ಬ ಸ್ನೇಹಿತರು, 28ಕ್ಕೆ ನಾವು ಮುಖ್ಯಮಂತ್ರಿಯಾಗಿ ಸ್ವಾಗತ ಮಾಡ್ತೀನಿ ಅಂತ ವಿಧಾನಸೌಧ ಅಂತ ಹೇಳಿದ್ದಾರೆ. ಅಯ್ಯ ಗಿರಾಕಿ, ನಾನು ಹೇಳ್ತೀನಿ, ಕಾಂಗ್ರೆಸ್ ಬಹುಶಃ 28ಕ್ಕೆ ಒಂದು 35-40 ಸೀಟ್ ಗೆದ್ದು ಪ್ರಮೋದ, ಅದ್ರ ಮೇಲೆ ಗೆಲ್ಲಕ್ಕಾಗಲ್ಲ. ನನಗೆ ಗೊತ್ತಿದೆ, ಎಸ್ ಎಂ ಕೃಷ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದು. ಆ ಕಾಲದಲ್ಲಿ ಏನಾಯಿತು, 65 ಸೀಟಿ ಬಂದಿತ್ತು. ಕಳ್ಬಾರಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದು, ಅವಾಗ ಎಷ್ಟಾಯಿತು, 68 ಬಂದಿತ್ತು. ಈಗಲೂ ಅಷ್ಟೇ, ನಿಮ್ಮಂತ ಕೆಟ್ಟ ಸರ್ಕಾರ, ನಾನು ದೇವರಾಜ ಅರಸೋದ ಸರ್ಕಾರಗಳು ನೋಡಿದ್ದೀನಿ. ಅತ್ಯಂತ ಕೆಟ್ಟ ಸರ್ಕಾರ ಅಂದರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಡೆವಲಪ್ಮೆಂಟ್ ₹1 ಕೊಡೋಕ್ಕಿಲ್ಲ. ಕೆಲಸ ಮಾಡೋದಕ್ಕೆ ನಾವು ಯಾವ ಊರಿಗಾರ ಹೋಗಿ ರಸ್ತೆ ಗುಂಡಿ ಬಿದ್ದಿದೆ, ಯಾರನ್ನಾರ ಕೇಳಿ ರಸ್ತೆ ಇದ್ದಾರೆ, ದುಡ್ಡೇ ಕೊಡ್ತಾ ಇಲ್ಲ. ಹೀಗಾಗಿ ಇವತ್ತು ಈ ಸರ್ಕಾರ
ಅನಿಷ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ದಟ್ಟ ದರಿದ್ರದ ಸರ್ಕಾರ. ಇದರಿಂದ ಯಾವ ಡೆವಲಪ್ಮೆಂಟ್ ಆಗೋದಿಲ್ಲ. ಈ ಮಧ್ಯದಲ್ಲಿ ನಮ್ಮನ್ನ ನಿಖಿಲ್ ಕುಮಾರಸ್ವಾಮಿ ಅವರು